ಹಲೋ ಫ್ರೆಂಡ್ಸ್, ಜೋಳದ ದಂಟು, ಹುಲ್ಲು ಇತ್ಯಾದಿ ಕೃಷಿ ತ್ಯಾಜ್ಯವನ್ನು ದನಗಳು ತಿನ್ನುತ್ತವೆ. ಇವುಗಳಲ್ಲಿನ ಗಟ್ಟಿಯಾದ ಸೆಲ್ಯುಲೋಸ್ ಮಾನವರಲ್ಲಿ ಜೀರ್ಣವಾಗುವುದಿಲ್ಲ. ಹಾಗಾದರೆ ದನಗಳು ಇವುಗಳನ್ನು ಹೇಗೆ ಜೀರ್ಣಿಸಿಕೊಳ್ಳುತ್ತವೆ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ, ಈ ದಿನ ದನಗಳಲ್ಲಿ ಇಂಥ ಆಹಾರ ಹೇಗೆ ಜೀರ್ಣವಾಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ದನಗಳಲ್ಲಿ ಜೀರ್ಣಕ್ರಿಯೆ ಬಹು ಸಂಕೀರ್ಣ ಆಗಿದೆ. ಇತರೆ ಪ್ರಾಣಿಗಳಿಗೆ ಒಂದು ಹೊಟ್ಟೆ ಇದ್ದರೆ ದನಗಳಿಗೆ 4 ಭಾಗಗಳಿರುವ ವಿಶೇಷವಾದ ಹೊಟ್ಟೆ ಇದೆ. ದನಗಳಲ್ಲಿ ನಿಜವಾದ ಹೊಟ್ಟೆಯನ್ನು ಅಬೋಮೆಸಮ್ ಅಂತ, ಅದಕ್ಕಿಂತ ಮೊದಲಿನ 3 ಅಂಗಗಳನ್ನು ಕ್ರಮವಾಗಿ ರೂಮೆನ್, ರೆಟಿಕ್ಯುಲಮ್ ಮತ್ತು ಒಮೆಸಮ್ ಅಂತ ಕರೀತಾರೆ. ರೂಮೆನ್ ಮತ್ತು ರೆಟಿಕ್ಯುಲಮ್ ತಿಂದ ಆಹಾರವನ್ನು ಮತ್ತೆ ಬಾಯಿಗೆ ತೆಗೆದುಕೊಂಡು ನುಣ್ಣಗೆ ಜಗಿದು ನುಂಗುವ ಅವಕಾಶವನ್ನು ಕಲ್ಪಿಸಿಕೊಡುತ್ತವೆ. ಆಹಾರವನ್ನು ಮತ್ತೆ ಬಾಯಿಗೆ ತೆಗೆದುಕೊಂಡು ಜಗಿದು ನುಂಗೋದನ್ನು ಮೆಲುಕು ಹಾಕುವುದು ರೂಮಿನೇಷನ್ ಅಂತ ಹೇಳುತ್ತಾರೆ. ಹಾಗಾಗಿಯೇ ಇಂಥ ಪ್ರಾಣಿಗಳನ್ನು ರೂಮಿನೆಂಟ್ಸ್ ಅಂತ ಕರೆಯೋದು. ಉದಾಹರಣೆಗೆ ಹಸು, ಎಮ್ಮೆ, ಕುರಿ, ಆಡು, ಜಿಂಕೆ, ಕಡವೆ ಇತ್ಯಾದಿ. ದನಗಳಲ್ಲಿ ಜೀರ್ಣಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ರೂಮೆನ್, ರೆಟಿಕ್ಯುಲಮ್, ಒಮೆಸಮ್ ಮತ್ತು ಅಬೋಮೆಸಮ್ಗಳ ರಚನೆ ಮತ್ತು ಕಾರ್ಯಗಳನ್ನು ನೋಡಬೇಕು. ಮೊದಲನೆಯದು ರೂಮೆನ್. ಇದು ಅತ್ಯಂತ ದೊಡ್ಡದಾದ ರಚನೆ. ಹೆಚ್ಚು ಕಡಿಮೆ ದನದ ಹೊಟ್ಟೆಯ ಎಡಭಾಗವನ್ನು ಸಂಪೂರ್ಣವಾಗಿ ಆವರಿಸಿರುವ ಇದು ಸುಮಾರು 150 ಲೀಟರ್ ಸಾಮರ್ಥ್ಯ ಉಳ್ಳದ್ದು. ಇದರ ಒಳರಚನೆ ಹೆಚ್ಚು ಪೋಷಕಾಂಶಗಳನ್ನು ಹೀರಿಕೊಳ್ಳೋದಕ್ಕೆ ಅನುವಾಗುವಂತೆ ಟರ್ಕಿ ಟವಿಲ್ನಂತಿರುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಮುಂತಾದ ಅಸಂಖ್ಯಾತ ಸೂಕ್ಷ್ಮಾಣು ಜೀವಿಗಳಿರುತ್ತವೆ. ದಂಟು, ಹುಲ್ಲು ಮುಂತಾದ ಕೃಷಿ ತ್ಯಾಜ್ಯದಲ್ಲಿರುವ ಸೆಲ್ಯುಲೋಸ್ ಜೀರ್ಣಿಸುವ ಬಹುಮುಖ್ಯವಾದ ಪ್ರಕ್ರಿಯೆ ರೂಮೆನಿನಲ್ಲಿಯೇ ನಡೆಯುತ್ತೆ. ಎರಡನೆಯದು ರೆಟಿಕ್ಯುಲಮ್. ಇದನ್ನು ಒಂದು ರೀತಿಯಲ್ಲಿ ರೂಮೆನಿನ ವಿಶಿಷ್ಟ ಭಾಗ ಅಂತಲೇ ಹೇಳಬಹುದು. ಇದು ಮೇವಿನಲ್ಲಿರುವ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಮುಂದಕ್ಕೆ ಅಂದರೆ ಒಮೆಸಮ್ಗೆ ಕಳಿಸಿ ದನ ಜೀರ್ಣಿಸಿಕೊಳ್ಳಲಾರದ ಅವಸರವಾಗಿ ತಿಂದು ನುಂಗಿರುವಂಥ ದಂಟು, ಕಡ್ಡಿ ಮುಂತಾದವುಗಳನ್ನು ಉಂಡೆ ಮಾಡಿ ಮತ್ತೆ ದನದ ಬಾಯಿಗೆ ಕಳಿಸುತ್ತೆ. ದನ ಈ ಉಂಡೆನ ಸಾವಧಾನವಾಗಿ ಮೆಲುಕು ಹಾಕಿ ನುಣ್ಣಗೆ ಮಾಡುತ್ತೆ. ಮೆಲುಕು ಹಾಕುವಾಗ ಈ ಉಂಡೆ ಜೊಲ್ಲು ರಸದೊಂದಿಗೆ ಮಿಶ್ರವಾಗುತ್ತೆ. ಈ ಬಾರಿ ನುಂಗಿದ ಮಿಶ್ರಣವನ್ನು ರೆಟಿಕ್ಯುಲಮ್ ಒಮೆಸಮ್ಗೆ ಕಳಿಸುತ್ತೆ. ನಾವು ತಿನ್ನುವಾಗ ಆಹಾರದಲ್ಲಿ ಚಿಕ್ಕದೊಂದು ಕೂದಲು ಇದ್ದರೂ ನಮಗೆ ತಕ್ಷಣ ಗೊತ್ತಾಗುತ್ತೆ. ಆದರೆ ದನಗಳು ಮೇವಿನಲ್ಲಿರಬಹುದಾದ ಮೊಳೆ, ತಂತಿ ಇತ್ಯಾದಿಗಳನ್ನೂ ಸಹ ಗುರುತಿಸಲಾರವು. ಹಾಗಾಗಿ ಮೇವಿನ ಜೊತೆ ನುಂಗಿದ ಮೊಳೆ ಇತ್ಯಾದಿಗಳನ್ನು ತನ್ನಲ್ಲೇ ಹಿಡಿದುಕೊಳ್ಳೋದಕ್ಕೆ ಅನುವಾಗುವಂತೆ ರೆಟಿಕ್ಯುಲಮ್ ಜೇನುಗೂಡಿನಂಥ ರಚನೆಯನ್ನು ಹೊಂದಿದೆ. ರೆಟಿಕ್ಯುಲಮ್ ಹೃದಯಕ್ಕೆ ಹತ್ತಿರವಾಗಿರೋದರಿಂದ ಒಮ್ಮೊಮ್ಮೆ ತಡೆದು ಹಿಡಿದುಕೊಂಡಿದ್ದಂಥ ಮೊಳೆ ಇತ್ಯಾದಿಗಳು ಹೃದಯಕ್ಕೆ ಚುಚ್ಚಿ ತೊಂದರೆಯಾಗುವ ಸಾಧ್ಯತೆಯೂ ಇದೆ. ಇದನ್ನು ಮುಂದೆ ಬರಲಿರೋ ವಿಡಿಯೋದಲ್ಲಿ ನೋಡೋಣ. ಮೂರನೇ ಭಾಗ ಒಮೆಸಮ್. ಇದರ ಒಳಮೈ ಪುಸ್ತಕದ ಹಾಳೆಗಳಂತಿದೆ. ಹಾಗಾಗಿ ಅತ್ಯಧಿಕ ಪ್ರಮಾಣದ ಸರ್ಫೇಸ್ ಏರಿಯಾ ಅಂದರೆ ವಿಸ್ತೀರ್ಣವನ್ನು ಹೊಂದಿದೆ. ಒಮೆಸಮ್ ಆಹಾರದಲ್ಲಿರುವ ನೀರಿನ ಅಂಶವನ್ನು ಹೀರಿಕೊಳ್ಳೋದಕ್ಕೆ ಈ ರಚನೆ ಸಹಾಯಕ ಆಗಿದೆ. ಜೊತೆಗೆ ಇದರ ಚಲನೆಯಿಂದ ಆಹಾರ ಮತ್ತಷ್ಟು ನುರಿಯಲ್ಪಡುತ್ತೆ. ನಾಲ್ಕನೆಯದು ಅಬೋಮೆಸಮ್. ಇದು ಬೇರೆ ಪ್ರಾಣಿಗಳ ಹೊಟ್ಟೆಯಂತೆಯೇ ಕೆಲಸ ಮಾಡುತ್ತೆ. ಪಚನ ಕ್ರಿಯೆಗೆ ಬೇಕಾದಂಥ ಆ್ಯಸಿಡ್ ಮತ್ತು ಕಿಣ್ವಗಳನ್ನು ಸ್ರವಿಸುತ್ತೆ. ಹಾಗಾಗಿ ಆಹಾರ ಜೀರ್ಣ ಆಗುತ್ತೆ. ಅದರಿಂದಲೇ ಇದಕ್ಕೆ ನಿಜ ಹೊಟ್ಟೆ ಅಂತ ಹೇಳುತ್ತಾರೆ. ಜೀರ್ಣಕ್ರಿಯೆ. ಸೆಲ್ಯುಲೋಸ್ ಹೊಂದಿರುವ ನಾರು, ದಂಟು, ಕಡ್ಡಿ ಇತ್ಯಾದಿಗಳು ಕೇವಲ ಅಬೋಮೆಸಮ್ನ ಆಸಿಡ್ ಹಾಗೂ ಕಿಣ್ವಗಳಿಂದ ಪಚನವಾಗುವುದಿಲ್ಲ. ಇದಕ್ಕಾಗಿ ದನಗಳಲ್ಲಿ ಬೇರೆಯದೇ ವ್ಯವಸ್ಥೆ ಇದೆ. ರೂಮೆನಿನಲ್ಲಿರುವ ಅಸಂಖ್ಯಾತ ಸೂಕ್ಷ್ಮಾಣುಜೀವಿಗಳು ಹಾಗೂ ದನದ ಮಧ್ಯೆ ಕೊಡುಕೊಳ್ಳುವ ಪರಸ್ಪರ ಲಾಭವಾಗುವಂಥ ಹೊಂದಾಣಿಕೆ ಇದೆ. ಸೂಕ್ಷ್ಮಾಣುಜೀವಿಗಳು ದನ ಜೀರ್ಣಿಸಿಕೊಳ್ಳಲಾರದ ದಂಟು, ನಾರಿನಂಶದಲ್ಲಿರುವ ಸೆಲ್ಯುಲೋಸನ್ನು ಸುಮಾರು 2 ದಿನಗಳಷ್ಟು ಕಾಲ ರೂಮೆನ್ನಲ್ಲಿ ಫರ್ಮೆಂಟ್ ಮಾಡಿ ದನ ಸುಲಭವಾಗಿ ಹೀರಿಕೊಳ್ಳುವ ಫ್ಯಾಟಿ ಆಸಿಡ್ಗಳನ್ನಾಗಿ ವಿಭಜಿಸುತ್ತವೆ. ಫರ್ಮೆಂಟ್ ಆಗುವಾಗ ಉತ್ಪನ್ನವಾದಂಥ ಗ್ಯಾಸ್ ಹಸು ಮೆಲುಕು ಹಾಕುವಾಗ ತೇಗಿನ ಮೂಲಕ ಹೊರ ಹೋಗುತ್ತೆ. ಪಿಷ್ಟ ಹೆಚ್ಚಾಗಿರುವ ಅನ್ನ, ಪಾಯಸ ಅಥವಾ ಹೆಚ್ಚು ಧಾನ್ಯಗಳನ್ನು ತಿಂದಾಗ ಲ್ಯಾಕ್ಟಿಕ್ ಆ್ಯಸಿಡ್ ಬಿಡುಗಡೆ ಆಗುತ್ತೆ. ಇದರಿಂದ ಅಸಿಡಿಟಿ ಹೆಚ್ಚಾಗಿ ಸೂಕ್ಷ್ಮಾಣು ಜೀವಿಗಳಿಗೆ ತೊಂದರೆ ಆಗುತ್ತೆ. ಆದರೆ ಜೊಲ್ಲಿನಲ್ಲಿರುವ ಕ್ಷಾರದ ಅಂದರೆ ಆಲ್ಕಲೈನ್ ಗುಣದಿಂದ ಅಸಿಡಿಟಿ ಹೆಚ್ಚಾಗೋದಿಲ್ಲ. ಹಾಗಾಗಿ ದನ ಮೆಲುಕು ಹಾಕೋದು, ಜೊಲ್ಲು ರಸದ ಉತ್ಪಾದನೆ ಆಗೋದು ಜೀರ್ಣಕ್ರಿಯೆಯಲ್ಲಿ ಬಹು ಮುಖ್ಯ. ದನ ಈ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾದ ಬೆಚ್ಚನೆಯ ವಾತಾವರಣ ಹಾಗೂ ಸೆಲ್ಯುಲೋಸನ್ನು ಆಹಾರ ರೂಪದಲ್ಲಿ ಒದಗಿಸಿದರೆ ಸೂಕ್ಷ್ಮಾಣು ಜೀವಿಗಳು ದನ ಜೀರ್ಣಿಸಿಕೊಳ್ಳಲಾರದ ಸೆಲ್ಯುಲೋಸನ್ನು ವಿಭಜಿಸಿ ಕೊಡುತ್ತವೆ. ಈ ಸಂಬಂಧವನ್ನು ಸಿಂಬಯೋಸಿಸ್ ಅಥವಾ ಮ್ಯೂಚುಯಲಿಸಮ್ ಅಂತ ಹೇಳುತ್ತಾರೆ. ರೂಮೆನಿನಲ್ಲಿರುವ ಬೆಚ್ಚಗಿನ ವಾತಾವರಣ ಹಾಗೂ ಸೆಲ್ಯುಲೋಸ್ ಉಪಯೋಗಿಸಿಕೊಂಡಂಥ ಸೂಕ್ಷ್ಮಾಣುಜೀವಿಗಳು ವೃದ್ಧಿಯಾಗ್ತವೆ. ಮುಂದೆ ಈ ಸೂಕ್ಷ್ಮಾಣುಜೀವಿಗಳು ಆಹಾರದ ಜೊತೆಗೆ ಅಬೋಮೆಸಮ್ಮಿಗೆ ಬರುತ್ತವೆ. ಅಲ್ಲಿ ಸ್ರವಿಸಲ್ಪಡುವ ಕಿಣ್ವ ಹಾಗೂ ಆ್ಯಸಿಡಿನಿಂದ ಬೇರೆ ಆಹಾರದ ಜೊತೆಗೆ ಇವೂ ಸಹ ಜೀರ್ಣವಾಗಿ ಬಿಡುತ್ತವೆ. ಈ ಸೂಕ್ಷ್ಮಾಣುಜೀವಿಗಳೇ ದನಕ್ಕೆ ಮುಖ್ಯವಾದ ಪ್ರೋಟೀನಿನ ಆಕಾರಗಳಾಗಿವೆ.
ದನಕ್ಕೆ ಬೇಕಾದಂಥ 60% 90% ಪ್ರೋಟೀನ್ ಈ ಸೂಕ್ಷ್ಮಾಣು ಜೀವಿಗಳಿಂದಲೇ ಸಿಗುತ್ತೆ. ಮುಂದೆ ಆಹಾರ ಲಿವರ್ ಹಾಗೂ ಮೇದೋಜೀರಕ ಗ್ರಂಥಿಯ ಸ್ರವಿಕೆಯೊಂದಿಗೆ ಸೇರಿ ಸಣ್ಣ ಕರುಳಿನಲ್ಲಿ ಸಾಗ್ತಾ ಜೀರ್ಣಕ್ರಿಯೆ ಮುಂದುವರಿಯುತ್ತೆ. ಸಣ್ಣ ಕರಳು ಪೋಷಕಾಂಶಗಳನ್ನು ಹೀರಿಕೊಂಡ್ರೆ ದೊಡ್ಡ ಕರಳು ಉಳಿದ ಪೋಷಕಾಂಶಗಳ ಜೊತೆಗೆ ಸಂಪೂರ್ಣ ನೀರಿನಂಶವನ್ನು ಹೀರಿಕೊಳ್ಳುತ್ತೆ. ಜೀರ್ಣವಾಗದ ಆಹಾರ ಸಗಣಿ ರೂಪದಲ್ಲಿ ಹೊರ ಬರುತ್ತೆ. ಸ್ನೇಹಿತರೆ, ಇದು ದನಗಳಲ್ಲಿ ದಂಟು ಇತ್ಯಾದಿ ಕೃಷಿ ತ್ಯಾಜ್ಯಗಳು ಜೀರ್ಣವಾಗುವ ಬಗ್ಗೆ ಸರಳ ಸಂಕ್ಷಿಪ್ತ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.